ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರ್ ಸಿ ಎಚ್ ಪೋರ್ಟಲಲ್ಲಿ ನೀವು ಡೇಟಾ ಎಂಟ್ರಿ ಅಥವಾ ನೀವು ರೀ ಎಂಟರಿ ಈಗ ಆಲ್ರೆಡಿ ನಿಮ್ಮದು ಇದು ಇರುತ್ತೆ. ಇವಾಗ ಆಲ್ರೆಡಿ ತಾಯಿ ಕಡೆ ಇರುತ್ತೆ, ಮತ್ತು ಅವರು 2 ಇಯರ್ ಅಥವಾ 3 ಇಯರ್ ಆದಮೇಲೆ ರೀ ಎಂಟ್ರಿ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ಆರ್ ಸಿ ಎಚ್ ಪೋರ್ಟಲ್ ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಿಬಿಟ್ಟು ಅದಾದ ನಂತರ ನೀವು ಸೆಟ್ ಲೊಕೇಶನ್ ಮಾಡ್ಕೊಂಡಾದ್ಮೇಲೆ ನೀವು ಹೋಗಬೇಕು ಡೇಟಾ ಎಂಟ್ರಿ ಅಥವಾ ನೀವು ರೀ ಎಂಟ್ರಿ ಅಂದರೆ ರೀ ಎಂಟ್ರಿ ಅಂತ ಮಾಡಿದರೆ ಅಲ್ಲಿ ಕೇಳುತ್ತೆ. ಈ ರೀತಿ ಪೋರ್ಟಲ್ ಓಪನ್ ಆಗೋಕ್ಕೆ ಸ್ವಲ್ಪ ಲೋಡ್ ಆಗುತ್ತೆ. ನೀವು ನಿಮ್ಮ ಸೆಟ್ ಲೊಕೇಶನ್ ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಅಪ್ಡೇಟ್ ಮಾಡಿದ್ದು ಯಾವುದೇ ರೀತಿ ಸೇವ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಸ್ಕ್ರೋಲ್ ಮಾಡಿ ಎಲ್ಲ ಫಸ್ಟು ಸೆಟಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ ರಿಜಿಸ್ಟ್ರೇಷನ್, ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಲೊಕೇಶನ್ ಟ್ರೇಸ್ ಆಗುತ್ತೆ. ಅದಾದ ನಂತರ ಈ ರೀತಿ ಬರುತ್ತೆ. ಸ್ಕ್ರೋಲ್ ಮಾಡಿ ಇಲ್ಲಿ ಜಸ್ಟು ನಿಮ್ಮದು ಆರ್ ಸಿ ಎಚ್ ID ಓಲ್ಡ್ ಇರುತ್ತಲ್ಲ, ಅದನ್ನ ಹಾಕಿ ಎಂಟರ್ ಸರ್ಚ್ ಮಾಡಿ. ಅಲ್ಲಿ ಬರೋದು ನೀವು ವೆಯ್ಟ್ ಮಾಡಿ, ಅಲ್ಲಿ ಬರುತ್ತೆ. ಲಿಂಕು ಮತ್ತು ಕ್ರಿಯೇಟ್ ಅಂತ ಶೇರ್ ಇರುತ್ತೆ. ಅಲ್ಲಿ ಕೆಳಗಡೆ ಸ್ಕಿಪ್ ಅಂತ ಮಾಡಿದರೆ ಸ್ಕಿಪ್ ಆಗುತ್ತೆ. ಡೈರೆಕ್ಟು ನೀವು ಇವಾಗ ತಾಯಿ ಓಲ್ಡ್ ಹೆಸರು ಇರುತ್ತಲ್ಲ, ಅದು ನೋಡಿಬಿಟ್ಟು ನೀವು ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಡೇಟನ್ನು ಸಬ್ಮಿಟ್ ಮಾಡಿದರೆ ಅದು ಹೊಸದಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಅಂದರೆ ಹೊಸದಾಗಿ ಇವಾಗ ಇನ್ನೊಂದು ತಾಯಿ ಕಾರ್ಡ್ ನಂಬರ್, ಇದೇ ನಂಬರ್ ಮೇಲೆ ಹೊಸದಾಗಿ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಮತ್ತೆ ಓಲ್ಡ್ ಪೇಜ್ಗೆ ನೀವು ಡೇಟಾ ಎಂಟ್ರಿಗೆ ಹೋಗಬೇಕು. ಎಸ್ ಅಂತ ಕೊಟ್ಟಾದಮೇಲೆ ಓಲ್ಡ್ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ಡೇಟಾ ಎಂಟ್ರಿ ಹೋಗಿ ಚೈಲ್ಡ್ ಎಂಟ್ರಿ ಎಲಿಜಿಬಲ್ ಕಪಲ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಲೋಡ್ ತೊಗೊಳುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಡೇಟಾ ಕನೆಕ್ಟಿವಿಟಿ ಸ್ಪೀಡ್ ಇದ್ದಲ್ಲಿ ನೋಡಿಬಿಟ್ಟು ಇದನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಇ ಸಿ ನಂಬರ್ ಅಂತ ಒಂದು ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಇರುತ್ತೆ. ಅದು ಕಂಪಲ್ಸರಿ ಹಾಕಲೇಬೇಕು. ಓಲ್ಡು ಚೇಂಜ್ ಇರುತ್ತೆ, ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಓಲ್ಡ್ ಮೊಬೈಲು ಕರೆಕ್ಟ್ ಇದ್ದರೆ ಅದೇ ಅಪ್ಡೇಟ್ ಮಾಡ್ಬೋದು, ಇಲ್ಲ ಹೊಸದು ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿ. ಇದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋದ್ರಲ್ಲಿ ಇಲ್ಲಿ ನೋಡ್ತಿರ್ಬೋದು ಚೈಲ್ಡ್ ಟ್ರಾನ್ಸ್ ಓಲ್ಡು. ಈಗ ಆಲ್ರೆಡಿ 1 ಅಥವಾ 2 ಮಕ್ಕಳಿದ್ದಾರೆ, ಅದು ಗಂಡ ಅಥವಾ ಹೆಣ್ಣ ಯಾವುದು ಅಂತ ಇರುತ್ತೆ, ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಪೇಜಲ್ಲಿ ಸೇವ್ ಆದಮೇಲೆ ಸ್ವಲ್ಪ ಲೋಡ್ ತೊಗೊಳುತ್ತೆ, ಸೇವ್ ಆಗುತ್ತೆ. ಅಪ್ಡೇಟ್ ಆದಮೇಲೆ ನೆಕ್ಸ್ಟ್ ಪೇಜ್ಗೆ ಕಂಟಿನ್ಯೂ ಅಂತ ಹೋಗಬೇಕು. ಸಕ್ಸಸ್ಫುಲ್ ಆಯ್ತು ನೋಡಿ. ಕಂಟಿನ್ಯೂ ಅಂತ ಹೊತ್ತಾದಮೇಲೆ ವೆಯ್ಟ್ ಮಾಡಿ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ಆ ರೀತಿ ಅದು ಏನೇನು ಕೇಳುತ್ತಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಇಲ್ಲೇನು ಕೇಳ್ತಾ ಇದೆ ನೋಡಿ, ಜಸ್ಟ್ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ JSY ಬರಬೇಕಲ್ವ. JSY ಅಮೌಂಟ್ ಸಿಗುತ್ತಲ್ಲ ತಾಯಿ ಬಾಣಂತಿ ಅವ್ರಿಗೆ. ಹಾಗಾಗಿ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿ, ಮತ್ತು ಇವರು ಪ್ರೆಗ್ನೆನ್ಸಿ ಪಾಸಿಟಿವ್, ವಿಸಿಟ್ ಡೇಟು ಎಲ್ಲ ಹಾಕಿ ಸೇವ್ ಮಾಡಿ ಕಂಟಿನ್ಯೂ ಮಾಡಿದೆ. ರೆಕಾರ್ಡ್ ಸೇವ್ ಆಯಿತು. ನೆಕ್ಸ್ಟ್ ಪೇಜ್ ಕಂಟಿನ್ಯೂ ಹೋಗಬೇಕು. ಕಂಟಿನ್ಯೂ ಪೇಜ್ ಹೋದಾದಮೇಲೆ ಇಲ್ಲಿ ಇರುತ್ತೆ ನೋಡಿ ಇ ಸಿ ನಂಬರ್ ಕೇಳಿ. ಲಾಸ್ಟ್ ಟೈಮ್ ಹೇಳಿದಲ್ಲ, ಇ ಸಿ ನಂಬರ್ ಅಪ್ಡೇಟ್ ಮಾಡಿ, ಮತ್ತು ಇಲ್ಲಿ ಪ್ರೆಗ್ನೆನ್ಸಿ ರಿಜಿಸ್ಟ್ರೇಷನ್ ಡೇಟ್ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಹೋಗಿ JSY. ಈಗ ಆಲ್ರೆಡಿ ಇವರು 3ನೇದಲ್ಲ, ಕೊಡ್ಬೋದು, ಎಸ್ ಅಂತ ಕೊಡ್ಬೋದು. ಇವಾಗ ಅಪ್ಡೇಟ್ ಕರೆಕ್ಟಾಗಿರೋ ಪ್ರೆಸೆಂಟ್ KG ಎಷ್ಟು ವೇಟ್ ಇರ್ತಾರೆ KG ಅಪ್ಡೇಟ್ ಮಾಡಿಬಿಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಾದ ನಂತರ ಲೋಡ್ ತೊಗೊಳುತ್ತೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ಪೇಜ್ ಹೋಗುತ್ತೆ. ಕಂಟಿನ್ಯೂ ಕೊಟ್ಟಾದಮೇಲೆ ಇಲ್ಲಿ ವೇಟ್ ಮಾಡಬೇಕು. ಮತ್ತು ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡಿ. ಇವಾಗ ಆಯಿತು ನೋಡಿ ಲೋಡು. ನೆಕ್ಸ್ಟ್ ANC ಡೀಟೇಲ್ಸ್ ಅಂತ ಬರುತ್ತೆ. LMP ಡೇಟ್ ಇರುತ್ತಲ್ಲ, ನೀವು ಕರೆಕ್ಟಾಗಿ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ.
6 ವೀಕ್ ಬಿಫೋರ್ ನೀವು ಇವಾಗ LMP ಡೇಟ್ ಆದಾದಮೇಲೆ 6 ವೀಕ್ ಆದಮೇಲೆ ನೀವು ಅಪ್ಡೇಟ್ ಮಾಡಿದರೆ ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಕುಂದಿರುತ್ತೆ ಇದರದ್ದು LMP ಡೇಟ್ದು. ನೀವು ಇನ್ ಕೇಸ್ 7 ಅಥವಾ 8 ವೀಕ್ ಆದಮೇಲೆ ಅಪ್ಡೇಟ್ ಮಾಡಿದರೆ ನಿಮಗೆ ಸ್ಯಾಲ್ರಿ ಸಿಗೋದಿಲ್ಲ. 6 ವೀಕ್ ಆಗಿದ್ದರೆ ಕರೆಕ್ಟಾಗಿ ಸಿಗುತ್ತೆ. ಅಪ್ಡೇಟ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ. ಓಲ್ಡ್ ಚಿಲ್ಡ್ರನ್ಸ್ ಲೈವಾ ಸ್ಟಿಲ್ ಬರ್ತಾ ಏನಿರುತ್ತೆ ಕರೆಕ್ಟಾಗಿ ಹಾಕಿ ಸೆಟ್ ಮಾಡಿ. ಇವರು ನೆಕ್ಸ್ಟು ಡೆಲಿವರಿಯಲ್ಲಿ ಎಕ್ಸೆಪ್ಟೇಷನ್ ಮಾಡ್ತಿದ್ದಾರೆ, ಎಕ್ಸ್ಪೆಕ್ಟೇಷನ್ ಅವರು ಎಲ್ಲಿ ಅವರಾಗಿ ಕೇಳಿಬಿಟ್ಟು ಅಪ್ಡೇಟ್ ಮಾಡಿ. ಇಲ್ಲಿ HBSAG ಟೆಸ್ಟ್ ಅಂತ ಇದ್ದಾರೆ, ನಾಟ್ ಡೌನ್ ಕೊಡಬೇಕಾಗುತ್ತೆ, ಸೇವ್ ಕೊಡಿ, ಸಕ್ಸಸ್ಫುಲ್ ಆಗುತ್ತೆ. ಕಂಟಿನ್ಯೂ ಮಾಡಿ, ಮತ್ತು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಹೋದಾದ ನಂತರ ಮತ್ತು ಸ್ವಲ್ಪ ಲೋಡ್ ತೊಗೊಳುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಸ್ಪೀಡ್ ಇರುವಾಗಲೇ ಅಪ್ಡೇಟ್ ಮಾಡೋದು ಬೆಸ್ಟ್ ಇದರಲ್ಲಿ. ಮತ್ತು ಇದರಲ್ಲಿ ನೀವು ANC ಡನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ CACನ ಯಾವ ಊರು ಸೆಂಟರ್ ನೇಮು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ವೆಯ್ಟ್ ಮಾಡಿ, ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡಿ ANC ಡೇಟು ಹಾಕಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಡೇಟ್ ಹಾಕಿರ್ತಿರಲ್ಲ, ಅದು ಫಸ್ಟ್ನೇ ರಿಜಿಸ್ಟ್ರೇಷನ್ ಡೇಟು ANC ಆಗಿರುತ್ತೆ. ನಮ್ಮದು 11 ವೀಕ್ ಕುಂತಿದೆ ನೋಡಿ ಇಲ್ಲಿ, ಅದಕ್ಕೆ ಒಂದರಲ್ಲ 6 ವೀಕ್ ಆಗಿರಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಮತ್ತು KG ವೆಯ್ಟ್ ಎಷ್ಟಿದ್ದಾರೆ, BP ನಾರ್ಮಲಾಗಿ 120 ಇರುತ್ತೆ, ಚೆಕ್ ಮಾಡಿದರೆ 70 BP, ಮತ್ತು HB ಮತ್ತು ಶುಗರ್ ಇದು ಟ್ಯಾಬ್ಲೆಟ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕು. 60 ಇರುತ್ತೆ, 60 ಕೊಟ್ಟಿದ್ದಾರೆ ಅಂತ ಹಾಕಬೇಕಾಗುತ್ತೆ. ಕಂಪಲ್ಸರಿ ಟ್ಯಾಬ್ಲೆಟ್ಸ್ ನೀರೇ ಇರಬೇಕು. ಅದಾದಮೇಲೆ ಸೇವ್ ಕೊಡಿ. ನೆಕ್ಸ್ಟ್ ಕಂಟಿನ್ಯೂ. ಒಂದೇದಾಯಿತು ANC. ಇದೇ ರೀತಿ 4 ಇರುತ್ತೆ ANC. 4 ANC ಆದ ನಂತರ ಅವ್ರದ್ದು ಡೆಲಿವರಿ ಅಂತ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅವ್ರದ್ದು PSC ಅಥವಾ CAC ಹಾಕಿಬಿಟ್ಟು ಯಾವ ಊರು ಪ್ಲೇಸ್ ಅಂದರೆ ಹಾಸ್ಪಿಟಲ್ ವಿಸಿಟ್ ಕೊಡ್ತಾ ಇರೋದು, ಮತ್ತು ಎರಡನೇ ANCದು ಡೇಟು. ಒಂದು ANCಯಿಂದ ಇನ್ನೊಂದು ANCಗೆ ಮಿನಿಮಮ್ 45 to 60 ಡೇಸ್ ಅಬೋ ಇರಬೇಕು. ಅಂದರೆ ಅದು 1 ತಿಂಗಳು ಅಥವಾ 2 ತಿಂಗಳು ಆದ ನಂತರ ಅವ್ರು ಎಷ್ಟು ವೇಟ್ ಇರ್ತಾರೆ ಅದನ್ನ ಅಪ್ಡೇಟ್ ಮಾಡಬೇಕು. BP, ಶುಗರ್, HB, ಯೂರಿನ್ ಟೆಸ್ಟ್ ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ TT ಹಾಕ್ಸಿದ್ರೆ TT1, TT2 ಅಥವಾ TT